ಎಪ್ಸ್ಟೀನ್ ಅನ್ನೋ ವ್ಯಕ್ತಿ ಅರೆಸ್ಟ್ ಆಗಿದ್ದು 1 ಮಂತ್ ಅಂದ್ರೆ 36th ಡೇ ಸತ್ತೋಗ್ಬಿಡ್ತಾನೆ. ಈ ಡೆತ್ ಹಿಂದೆ ಜಾಸ್ತಿ ಕಾನ್ಸ್ಪಿರಸಿ ಥಿಯರೀಸ್ ಇದಾವೆ. ಇವತ್ತವರೆಗೂ 2 ಸತಿ ಜೈಲ್ಗೆ ಹೋಗಿ ಆಚೆ ಬಂದಿದ್ದಾನೆ. ಫಸ್ಟ್ ಟೈಮ್ ಆದ್ರೆ ಸ್ವಲ್ಪ ಮಂತ್ಸ್ ಇದ್ದು ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಯಾವ್ದೋ ಒಂದು ಚಾರ್ಜಸ್ ಇಲ್ಲ ಅಂತ ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಫ್ಲೋರಿಡಾ ಇಂದ ಒಂದು ಹುಡುಗಿ ಬರ್ತಾಳೆ. ಅವ್ರ ಹಿಂದೆ ಸ್ವಲ್ಪ ಜನ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಒಂದು ಟೈಮಲ್ಲಿ ಪೊಲೀಸ್ ಅವರಾಗ್ಲಿ ಲಾ ಸಿಸ್ಟಮ್ ಆಗ್ಲಿ ಏನ್ ಮಾಡ್ಬೇಕು, ಫೋಟೋಸ್ ವಿಡಿಯೋಸ್ ಎಲ್ಲ ಪ್ರೈವೇಸಿಯಲ್ಲಿ ಇಡಬೇಕು. ಆವಾಗಲೇ ಯಾವ್ದಾದ್ರು ಹುಡುಗಿರಿಗೆ ಏನಾದ್ರು ಆದ್ರೆ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿರೋದು ಜೆಫ್ರಿ ಎಪ್ಸ್ಟೀನ್. ಎಲ್ಲ ಹೆಸರುಗಳನ್ನ ಆಚೆ ಇಟ್ಟಿಸ್ಬಿಡ್ತಾರೆ. ಹೆಸರುಗಳು ಒಂದೇ ಅಲ್ಲ, ಫೋಟೋಸ್ ವಿಡಿಯೋಸ್. ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಬೇಲ್ ಬರುತ್ತೆ ಆಚೆಗೆ. ಯಾರನ್ನಾದ್ರೂ ಎಷ್ಟುವರೆಗೂ ಎಳಿಯಕ್ಕಾಗುತ್ತೆ? ಒಂದು ಸ್ಟೇಜ್ ವರೆಗೂ. ಆದ್ರೆ ಇವರೆಲ್ಲ ಆಚೆ ಇಟ್ಬಿಟ್ಟಿದ್ದಾರೆ, ತಿಳ್ಕೊಳಕ್ಕೆ ಇನ್ನೇನು ಇಲ್ಲ. ಇವ್ರ ಮೇಲೆ ಒಂದು ದೃಷ್ಟಿ ಇಟ್ಟು ಎಲ್ಲರೂ ಸೇರಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಮೆರಿಕಾದಲ್ಲಿ. ಯಾವ ಪೊಲಿಟಿಕಲ್ ಪಾರ್ಟಿ ಇದಾರೋ ಅವ್ರ ಮೇಲೆ ಪ್ರೆಷರ್ ಇಡೋದು, ರಿಲೀಸ್ ದೋಸ್ ಫೈಲ್ಸ್ ಅಂತ ಹೇಳೋದು. ಬಿಡನ್ ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ, ಫೈಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸೆಕೆಂಡ್ ಟೈಮ್ ಜೈಲ್ ಒಳಗಡೆ ಹೋಗಿದ ತಕ್ಷಣ ಜೆಫ್ರಿ ಎಪ್ಸ್ಟೀನ್ ಅವರು ನನ್ನ ಲೈಫ್ಗೆ ಥ್ರೆಟ್ಸ್ ಇದೆ, ನಂಗೆ ಒಂದು ಸ್ಪೆಷಲ್ ವಾಚ್ ಬೇಕು, ಅದಕ್ಕೆ ಒಂದು ಡಿಫ್ರೆಂಟ್ ಸೆಲ್ ಬೇಕು, ಸೆಕ್ಯೂರಿಟೀಸ್ ಇರ್ತಾರಲ್ವಾ, ಏನು ಆಗದೆ ಇರೋ ತರ ನೋಡ್ಕೊಂತಾರೆ. ಆ ತರ ಒಂದು ಇಟ್ಟಿದ್ರು ಕೂಡ 3 days ಬ್ಯಾಕ್ ಸಡನ್ ಆಗಿ ಎಲ್ಲ ಕಟ್ ಆಗೋಗ್ಬಿಡ್ತಾವೆ, ಇನ್ಕ್ಲೂಡಿಂಗ್ CCTV ಅಷ್ಟೇ. ಯಾವುದು ವರ್ಕ್ ಆಗಲ್ಲ. ನನಗೆ ಸಂಬಂಧ ಇಲ್ಲ, ನಾವು ನೋಡಿಲ್ಲ ಅಂತ ಅವ್ರು ಗಾರ್ಡ್ಸ್ ಎಲ್ಲ, ಅಲ್ಲಿರೋ ಗಾರ್ಡ್ಸ್ ಎಲ್ಲ ಹೇಳ್ತಾರೆ. ಬಾಯಿಂದ ನಿಜ ಆಚೆ ಬರೋಷ್ಟರಲ್ಲಿ ಸತ್ತೋಗ್ಬಿಡ್ತಾನೆ. ಆಚೆಗೆ ಬರ್ದಿರೋ 30 lakhs ಪೇಜ್ ಇಟ್ಟಿದ್ದಾರೆ. ಅವ್ರು ಯಾರು, ಅವ್ರು ಎಷ್ಟು ಪವರ್ಫುಲ್ ಆದ್ರೂ ಇವತ್ತವರೆಗೂ ನಿಜ ಆಚೆ ಬಂದಿಲ್ಲ.